ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಗೈಸ್, ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸಾರಿ ಫಾರ್ ದಿಸ್. ಯಾಕೆ ಅಂತಂದರೆ ನನಗೆ ಸ್ವಲ್ಪ ಏನಪ್ಪ ಅಂದರೆ ಹಾಸ್ಪಿಟಲೈಸ್ಡ್ ಮತ್ತು ಊರಿಗೆ ಹೋಗಿದ್ದು ಇವೆಲ್ಲ ಸ್ವಲ್ಪ ಮಧ್ಯದಲ್ಲಿ ಪ್ರಾಬ್ಲಮ್ ಆಗಿ ನನಗೆ ವೀಡಿಯೋ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಊರಿಗೆ ಹೋದಾಗ ವೀಡಿಯೋಸ್ಗಳು ಒಂದು 2-3 ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಆದರೆ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮೇ ಸಾಕಾಗಲಿಲ್ಲ. ನಾನು ಈ ಸರಿ ಹಬ್ಬ ಮಾಡೋಕ್ಕಾಗುತ್ತಾ ಆಗಲ್ವ ಅನ್ನೋ ಡೌಟಲ್ಲಿದ್ದೆ. ಸೊ ಹಂಗಾಗಿ ನಾನು ಏನೂ ಪ್ರಿಪೇರ್ ಆಗಿರಲಿಲ್ಲ. ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಆಗುತ್ತೆ ಹೋಗೋಣ ಅಂತ ಅಂದ್ಬಿಟ್ಟು. ಪ್ರತಿ ವರ್ಷ ನಾನು ಹಬ್ಬನ ಮಿಸ್ ಮಾಡದೆ ಮಾಡ್ತಾಯಿದ್ದೆ ಮದುವೆ ಆದಾಗಿಂದ ಇದುವರೆಗೂ. ಈ ಸರಿ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಸಿತ್ತು. ಸೊ ಹಾಗಾಗಿ ನಾನು ಏನು ತಗೊಳ್ಳೋದು ಬೇಡ, ನೋಡೋಣ ಅನ್ನೋದೊಂದು ಯೋಚನೆಯಲ್ಲಿದ್ದೆ. ಆಮೇಲೆ ಹಬ್ಬದ ಹಿಂದಿನ ದಿನ ಹೋಗಲೇಬೇಕು ಅನ್ನೋ ತಯಾರಿ ನಡೀತು. ಸೊ ಮಂಜುನು ಬೆಂಗಳೂರಿಂದ ಬರ್ತೀನಿ, ನೀವು ಹೋಗಿರಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಆದರು. ಮತ್ತು ಹೋಗಿಲ್ಲ ಅಂತಂದರೆ ಮನೇಲಿ ಪೂಜೆ ಮಾಡಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಪೂಜೆ ಮಾಡಿಬಿಡೋಣ, ನೆಕ್ಸ್ಟ್ ನೋಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು ಹೋದೆ. ಸಿಂಪಲ್ಲಾಗಿ ಮಾಡೋಣ ಅಂತಲೇ ಹೋಗಿದ್ದು. ಬಟ್ ಸಿಂಪಲ್ಲಾಗಿ ಮಾಡೋಕ್ಕೋಗಿ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ಹಂಗಾಯಿತು. ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ದೇವರು ಈ ಥರ ಆಡಂಬರದಿಂದ ಪೂಜೆ ಮಾಡಿ ಅಂತ ಯಾವತ್ತೂ ಕೇಳಲ್ಲ. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನಿಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಒಲಿಯೋರಿಗೆ ಒಲಿಯುತ್ತೆ ಲಕ್ಷ್ಮಿ ಅಂತ ಹೇಳ್ತಾ, ಗೈಸ್ ನಿಮ್ಮ ಮನೇಲೆಲ್ಲ ಹಬ್ಬ ಹೇಗಾಯಿತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಏನಕ್ಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತಂದರೆ 3-4 ಡೇಸ್ ನಾನು ಊರಲ್ಲಿ ಕಂಟಿನ್ಯೂಸ್ ಆಗಿದ್ದರಿಂದ ನಂಗೆ ಸ್ವಲ್ಪ ಕೆಲಸಗಳೇ ಹಿಡಿತು. ಮಂಜು ಯಾವಾಗ ಬಂದ್ರೂ ಬಟ್ಟೆ ಎಲ್ಲ ತಂದಿರ್ತಾರಲ್ವ, ಅದೆಲ್ಲ ವಾಶ್ ಮಾಡೋದೇ ಸ್ವಲ್ಪ ಕೆಲಸ ಹಿಡಿತು. ಇನ್ನು ನನಗೆ ಹಬ್ಬಕ್ಕೆ ಹೆಲ್ಪಿಗೆ ಅಂತ ಅಂದ್ಬಿಟ್ಟು ಅಭಿಯಕ್ಕ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಮತ್ತು ಅಮ್ಮ ತಿಂಡಿ ಬೇಯಿಸೋ ವಿಷಯದಲ್ಲೆಲ್ಲ ಅಮ್ಮ ಹೆಲ್ಪ್ ಮಾಡಿದ್ರು. ಈ ಸರಿ ನಾವು ಏನೂ ಜಾಸ್ತಿ ಪ್ರಿಪೇರ್ ಮಾಡ್ಕೊಂಡೇ ಇರಲಿಲ್ಲ ತಿಂಡಿ ಮಾಡಲಿಕ್ಕೆ ಎಲ್ಲ. ಸ್ವಲ್ಪ ಹೇಗೋ ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡ್ವಿ. ಪ್ರತಿ ಸರಿ 1-2 ದಿನ ಮುಂಚೆನೇ ಹೋಗಿ ಸ್ವಲ್ಪ ತಿಂಡಿಗಳೆಲ್ಲ ಜಾಸ್ತಿ ಬೇಯಿಸ್ಕೊತಾ ಇದ್ವಿ. ಈ ಸರಿ ಅವ್ರಿಗೂ ಬ್ಯುಸಿ ಇರೋದ್ರಿಂದ ಅವರೂ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಹಬ್ಬ ಮಾಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಟ್ರು, ಚೆನ್ನಾಗಿ ನನ್ನ ಜೊತೆನೇ ಇದ್ದು. ಅಭಿಯಕ್ಕ ನಾನು ಅವತ್ತು ಹೋಲ್ ನೈಟ್ ನಿದ್ದೆ ಮಾಡಿಲ್ಲ ಅಂತಲೇ ಹೇಳ್ಬೋದು. ಇಬ್ಬರು ಸ್ನಾನ ಮಾಡಿ ತಿಂಡಿ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಕುತ್ಕೊಂಡವು. ಅಭಿಯಕ್ಕನೂ ದೇವ್ರಿಗೆ ಏನೇನು ಬೇಕು ಏನು ಬೇಡ ಅದೆಲ್ಲ ನೋಡಿ ಜೋಡಿಸ್ಕೊತಾ ಇದ್ರು. ನಾನು ತಿಂಡಿ ಮಾಡಲಿಕ್ಕೆಲ್ಲ ಹದ ಮಾಡಿಕೊಟ್ಬಿಟ್ಟು ಅಮ್ಮಂಗೆ ಬೇಯಿಸ್ಕೊತಾರೆ ಅಂತ ಅಂದ್ಬಿಟ್ಟು ಬಂದು ಅಭಿಯಕ್ಕನ ಜೊತೆ ಸ್ವಲ್ಪ ದೇವ್ರು ಕೂರಿಸ್ಲಿಕ್ಕೆ ಸ್ಯಾರಿ ಡ್ರಾಪಿಂಗ್ಗೆ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಪ್ರತಿ ಸರಿ ಅಭಿಯಕ್ಕನೇ ಹೆಲ್ಪ್ ಮಾಡೋದು ನನಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಮೇ ಬಿ ಒನ್ ಟೈಮ್ ಯಾವಾಗಲೂ ನಾನು ಮದುವೆ ಆಗಿ ಫಸ್ಟಲ್ಲಿ ಸ್ಕಿಪ್ ಆಗಿದ್ರು, ಏನೋ ಕೆಲಸ ಅಂತ ಅವ್ರು ಇರಲಿಲ್ಲ. ಆವಾಗ ನನಗೆ ನಮ್ಮ ಅತ್ತೆ ಹೆಲ್ಪ್ ಮಾಡಿದರು. ಸ್ಯಾರಿ ಡ್ರಾಪಿಂಗೆಲ್ಲ ನಾನು ಇಷ್ಟೊಂದು ನೀಟಾಗಿ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಸ್ಯಾರಿ ಪರ್ಚೇಸಿಂಗ್ಗೆ ನಾನು ಮೈಸೂರಿಗೆ ಹೋಗೋಣ ಅಂತ ತುಂಬ ಯೋಚನೆ ಮಾಡ್ಕೊಂಡಿದ್ದೆ. ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಸ್ಯಾರಿ ಚೆನ್ನಾಗಿರೋ ತೊಗೋಬೇಕು, ಹಂಗೆ ರೆಡಿ ಆಗಬೇಕು, ಹಿಂಗೆ ರೆಡಿ ಆಗಬೇಕು ಅಂದ್ಬಿಟ್ಟು. ಬಟ್ ಎಲ್ಲ ಫ್ಲಾಪ್ ಆಗೋಯ್ತು. ಕಾರಣ ಇಷ್ಟೇ, ಹಬ್ಬ ಮಾಡ್ತೀನಿ ಅನ್ನೋ ಕನ್ಫರ್ಮೇಷನ್ ಕೂಡ ಇರಲಿಲ್ಲ. ಆ್ಯಂಡ್ ಅವತ್ತು ನೈಟ್ ನಾವು ನಿದ್ದೆನೇ ಮಾಡಲಿಕ್ಕಾಗಿಲ್ಲ. ಹೆಂಗಿದ್ರು ಅಂತಂದರೆ ನಾನು ನಿದ್ದೆ ಮಾಡ್ತೀನಿ ಅಂತ ಅಂದ್ರೂ ಒಬ್ಯಕ್ಕೆ ಒಂಥರ ಅಲಾರಾಮ್ ಥರ ನನ್ನ ಎಬ್ಬಿಸ್ತಾಯಿದ್ರು, ಮಲ್ಗೋದು ಬೇಡ ಅಂತ ಅಂದ್ಬಿಟ್ಟು. ಫೈನಲಿ ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ ಮಾಡಿ ಕಳಸ ಒಂದು ಕೂರ್ಸೋದು ಬಾಕಿ ಇತ್ತು. ಹಾಗೆ ಹೊರಗಡೆ ಬಂದೆ, ನಿದ್ದೆ ತಡೆಯೋಕ್ಕಾಗದೆ ಹೊರಗಡೆ ಬಂದುಬಿಟ್ಟೆ. ಆ್ಯಂಡ್ ಸ್ನಾನ ಎಲ್ಲ ಮಾಡಿದ್ವಲ್ವ ಆಲ್ರೆಡಿ, ಮತ್ತೆ ಹೋಗಿ ಇನ್ನೊಂದು ಸರಿ ಸ್ನಾನ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಬಂದುಬಿಡೋಣ ಅಂತ ಹೋದೆ. ಅವ್ರು ಹೇಳಿದರು ಮಾರ್ನಿಂಗ್ ಟೈಮೇ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡು ಅಂತ ಅಂದ್ಬಿಟ್ಟು. ನನಗೆ ಆಗಲೇ ಇಲ್ಲ ಗೈಸ್, ಅದಕ್ಕೆ ನಾನು ಸ್ಯಾರಿ ವೇರ್ ಮಾಡಲೇ ಇಲ್ಲ. ಬಟ್ ಒಂದು ಸ್ಯಾರಿ ಚೆನ್ನಾಗಿರೋದೊಂದು ತಗೊಂಡು ಹೋಗಿದ್ದೆ ವೇರ್ ಮಾಡಲಿಕ್ಕೆ ಅಂತಲೇ. ಅಲ್ಲ ಆಗಿದ್ದ ಸಿಚುವೇಶನ್ ಹೆಂಗಿತ್ತು ಅಂತಂದರೆ, ಹೋಲ್ ನೈಟ್ ನಿದ್ದೆ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಮಗೆ ಹೆಂಗಾಗುತ್ತೆ, ನಮ್ಮ ಬಾಡಿ ರೆಸ್ಪಾನ್ಸೇ ಮಾಡಲ್ಲ. ಏನೋ ಒಂಥರ ನಿದ್ದೆ ಮಾಡಬೇಕಂತ ಮೈಂಡ್ ಹೇಳ್ತಾ ಇರುತ್ತೆ, ಅದನ್ನಷ್ಟೇ ಕೇಳುತ್ತೆ. ನಮ್ಮ ಮನಸ್ಸೇನು ಹೇಳುತ್ತೆ ಅದನ್ನು ರೆಸ್ಪಾನ್ಸೇ ಮಾಡಲ್ಲ ಅದಕ್ಕೆ ಅಂತಲೇ ಹೇಳ್ಬೋದು. ನನಗೆ ಕೂಡ ಹಂಗೆ ಆಗಿದ್ದು. ನಾನು ಈ ಹಬ್ಬದ ಮೂಡಲ್ಲಿದ್ನಲ್ವ, ಹಂಗಾಗಿ ನನಗೆ ನಿದ್ದೆ ಕೂಡ ಬಂದಿರಲಿಕ್ಕಿಲ್ಲ. ಮತ್ತು ನಾವು ಯಾವಾಗ್ಲೂ ಕಲಶಕ್ಕೆ ತುಂಬಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಏನಾದರೂ ನೆನೆಸಿಟ್ಕೊಂಡು ಕಲಶ ತುಂಬಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ಅದಕ್ಕೆ ದೇವರಿಗೆ ಅಂತಲೇ ಕೆಲವೊಂದು ವಸ್ತುಗಳು ಬರುತ್ತೆ, ಅದನ್ನೆಲ್ಲ ಎತ್ತಿಟ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿನ್ನ ಮತ್ತು ಬೆಳ್ಳಿ ಏನಾದರೂ ಆ್ಯಡ್ ಮಾಡಿಬಿಟ್ಟು ಕಲಶ ತುಂಬಬೇಕಾಗುತ್ತೆ. ನನಗೆ ಪ್ರತಿ ಸರಿ ಅಭಿಯಕ್ಕನೇ ಗೈಡ್ ಮಾಡೋದು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಹೆಲ್ಪ್ ಮಾಡ್ತಾರೆ ಇಂಥ ವಿಷಯದಲ್ಲೆಲ್ಲ. ನನಗಂತೂ ಅವ್ರು ಇರೋದ್ರಿಂದ ತುಂಬ ಸಪೋರ್ಟ್ ಆಯಿತು. ಇಲ್ಲ ಒಬ್ಬರೇ ಮಾಡಬೇಕು ಅಂತ ಅಂದಿದ್ರೆ ತುಂಬ ಕಷ್ಟ ಆಗೋದು ಗೈಸ್. ಆ್ಯಂಡ್ ತಟ್ಟೆ ಎಲ್ಲ ತುಂಬಿ ಪೂಜೆನೂ ಕೂಡ ಬೇಗ ಮುಗಿಸ್ಬಿಟ್ವಿ. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅನ್ನೋದು ನಮ್ಮ ಥಾಟ್ ಇತ್ತು. ಸೊ ಹಂಗಾಗಿ ನಾವಿಬ್ಬರೂ ನಿದ್ದೆ ಮಾಡಲಿಕ್ಕೆ ಟೈಮೇ ಕೊಡಲಿಲ್ಲ.
ಬ್ರಾಹ್ಮಿ ಮುಹೂರ್ತದಲ್ಲಿ ಫಸ್ಟ್ ಪೂಜೆ ನಮ್ಮ ಮನೆಯಲ್ಲೇ ಆಗಬೇಕು ಅನ್ನೋದು ಏನೋ ಒಂಥರ ಇಬ್ರಿಗೂ ಮೈಂಡ್ ಬಂದುಬಿಟ್ಟಿತ್ತು. ಹಂಗಾಗಿ ನಾನು ಪೂಜೆ ಎಲ್ಲ ನೀಟಾಗಿ ಮಾಡಿದೆ. ಅವರನ್ನು ತಟ್ಟೆ ಎಲ್ಲ ತುಂಬಿಕೊಟ್ಟು ಎಲ್ಲ ಇಟ್ಟರು. ತುಂಬ ಚೆನ್ನಾಗಿತ್ತು ಅವತ್ತಿನ ದಿನ. ನನಗಂತೂ ತುಂಬ ಖುಷಿಯಾಯಿತು. ಇನ್ನು ಮಂಜು ಬಂದಿದ್ದು ಲೇಟ್ ಅಲ್ವಾ, ಅವರು ಬ್ಯಾಂಗ್ಳೂರಿಂದ ಬಂದ್ರಲ್ಲ, ಸೊ ಹಂಗಾಗಿ ಅವರು ನಿದ್ದೆ ಮಾಡೋಕ್ಕೆ ಅಂತ ಹೋಗ್ಬಿಟ್ರು. ಮಂಜು ಸ್ವಲ್ಪನೂ ಹೆಲ್ಪ್ ಮಾಡಿರಲಿಕ್ಕಿಲ್ಲ ಈ ಸರಿ. ಲಾಸ್ಟ್ ಟೈಮ್ ಅಂತೂ ತುಂಬ ಹೆಲ್ಪ್ ಮಾಡಿದರು, ಎದ್ಬಿಟ್ಟು ನನಗೆ ಡೆಕೋರೇಷನ್ ಮಾಡಿಕೊಡೋದು ಎಲ್ಲ. ಈ ಸರಿ ನಾನು ಹಾಗೆ ಸಿಂಪಲಾಗಿ ಕೂರಿಸಿದ್ದೀನಿ. ಟಿಪಾಯಿ ಬಂದು ಭತ್ತ ಒಟ್ಬಿಟ್ಟಿದ್ರು ಹಿಂದೆ. ಟಿಪಾಯಿ ಎತ್ತಕ್ಕೆ ಆಗಲಿಲ್ಲ ನಮಗೆ. ಯಾವಾಗ್ಲೂ ಊಟದ್ದು ಟೇಬಲ್ ಬರುತ್ತಲ್ಲ, ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ತಾ ಇದ್ದಿದ್ದು. ಈ ಸರಿ ಮಾತ್ರ ಕಾಟ್ ಮೇಲೆ ಕೂರಿಸ್ಬಿಟ್ವಿ. ಯಾಕಪ್ಪ ಅಂತಂದರೆ ಅದನ್ನು ಹಿಂದೆ ಭತ್ತ ಎಲ್ಲ ಹೊಟ್ಬಿಟ್ಟು ಫುಲ್ ಹೈಟ್ ಆಗಿಬಿಟ್ಟಿತ್ತು. ಮತ್ತೆ ಅದನ್ನೆಲ್ಲ ಕೀಳಕ್ಕೆ ಹೋದರೆ ಅದೊಂದು ರಿಸ್ಕು. ಮತ್ತು ಈಗ ಅಲ್ಲೆಲ್ಲ ಎಳೆದು ಮೂಟೆ ಎಲ್ಲ ತೆಗೆದ್ರೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಗೆಸ್ ಮಾಡಿದ್ವಿ. ಸೊ ಅಭಿಯಕ್ಕನೇ ಹೇಳಿದರು ಬೇಡ ಅಂತ ಅಂದ್ಬಿಟ್ಟು. ಮತ್ತು ಡಬಲ್ ಟಿಪಾಯಿ ಕೂಡ ಇತ್ತು, ಅದ್ರ ಮೇಲಾದರೂ ಕೂರಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ 12 ತಟ್ಟೆ ತುಂಬೋದ್ರಿಂದ ಜಾಸ್ತಿ ಆಗ್ಬೋದು ಟಿಪಾಯಿ ಕೂಡ, ಮತ್ತು ಇನ್ನೊಂದು ಸ್ಟೆಪ್ ಕೆಳಗಡೆ ಬರಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆ ಪ್ಲ್ಯಾನು ಬೇಡ, ಕಾಟ್ ಮೇಲೆ ಕೂರಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ದಂಗೆ ಕಾಟ್ ಮೇಲೆಲ್ಲ ಕೂರಿಸಿದ್ವಿ. ಅವರು ಕೂಡ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ರೆಡಿ ಆದರು. ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ರು ಮಾರ್ನಿಂಗ್ ಟೈಮೇ. ತುಂಬ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಿತ್ತು. ಅಮ್ಮ ಇಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದಾದಮೇಲೆ ಮಂಜು ಎದ್ದು ಫ್ರೆಶ್ ಅಪ್ ಆದರು. ಈವ್ನಿಂಗೆ ನಾನು ಸ್ಯಾರಿ ವೇರ್ ಮಾಡಿದ್ದೀನಿ. ಯಾಕಪ್ಪ ಅಂತ ಅಂದರೆ ಎಲ್ಲ ಅರಿಶಿನ ಕುಂಕುಮಕ್ಕೆ ಬರ್ತಾರಲ್ವ, ಸೊ ಹಾಗಾಗಿ. ಮತ್ತು ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಕೂಡ ಆಗಿಬಿಡ್ತು. ಏಕೆಂದರೆ ನಿದ್ದೆ ಮಾಡಿರಲಿಲ್ಲ ಅಲ್ವಾ, ತುಂಬ ತಲೆ ಸುತ್ತು ಬರೋದು, ಸುಸ್ತಾಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಬಟ್ ಆದ್ರೂ ನಾನು ಅರಿಶಿನ ಕುಂಕುಮಕ್ಕೆ ಬಂದಾಗ ಇಷ್ಟೆಲ್ಲ ಮಾಡಿ ಕಾಣಿಸ್ಕೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ಸಿಂಪಲಾಗಿ ವೇರ್ ಮಾಡಿ ಮೇಕಪ್ ಏನೋ ತಗೊಳ್ಳೋಕ್ಕೆ ಹೋಗಲಿಲ್ಲ. ಹಾಗೇ ನ್ಯಾಚುರಲಾಗಿ ಹೆಂಗಿದ್ದೀನಿ ಹಂಗೇ ಒಂದು ಸ್ಯಾರಿ ವೇರ್ ಮಾಡ್ಕೊಂಡ್ಬಂದ್ವಿ. ನೀವು ನೋಡ್ತಾ ಇದ್ದೀರಾ, ಇದು ಮಂಜು ಅವರ 2ನೇ ಅಕ್ಕ ಮತ್ತು ಭಾವ. ಆಲ್ಮೋಸ್ಟ್ ನನಗೆ ಅವರೇ ಹೆಲ್ಪ್ ಮಾಡಿದ್ದು ಇದು ಫುಲ್ ಫೆಸ್ಟಿವಲ್ ಕಂಪ್ಲೀಟ್ ಮಾಡೋಕ್ಕೆಲ್ಲ. ಮತ್ತು ನನಗೆ ಆಗದೇ ಇರೋ ಕಾರಣ ಅವ್ರಿಗೇ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡೋಕೆ ಹೇಳಿದ್ದೆ ಸೌಮ್ಯಕ್ಕಂಗೆ. ಅವರೇ ಎಲ್ಲ ಮಾಡ್ಕೊತಾಯಿದ್ರು. ಆಮೇಲೆ ಎದ್ದು ನಾನು ಸ್ವಲ್ಪ ರೆಡಿಯಾಗಿ ಹಂಗೆ ಹಿಂಗೆ ಓಡಾಡಿದೆ. ಏನೇ ಆದ್ರೂ ನಾವು ನಮ್ಮ ಮನೇಲಿ ಓಡಾಡ್ದಂಗೆ ಅನಿಸಲ್ವಲ್ಲ, ಸೊ ಹಂಗಾಗಿ ಮಂಜು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿಂದ ಬಂದು ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಕೂಡ. ಮಂಜು ಅವ್ರ ದೊಡ್ಡಮ್ಮನ ಮಗ ಕೂಡ ಬಂದಿದ್ದರು. ಅಣ್ಣನೂ ನಮ್ಮ ಜೊತೆಗೆ ಎಲ್ಲ ನಿಂತ್ಕೊಂಡು ಫೋಟೋಸ್ಗಳು ತೆಕ್ಕೊಡೋದು ಮತ್ತು ವೀಡಿಯೋಸ್ ಮಾಡ್ಕೊಡೋದೆಲ್ಲ ಮಾಡಿದರು. ಫೆಸ್ಟಿವಲ್ ಅಂತೂ ತುಂಬ ಚೆನ್ನಾಗಿ ಆಚರಣೆ ಆಯ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ರಿಷಿ ಅಂತೂ ಫುಲ್ ದೇವ್ರ ಮುಂದೆ ಇಟ್ಟಿರೋ ತಿಂಡಿಗಳನ್ನೇ ಆಸೆ ಮಾಡಿ ತಗೊತಾ ಇದ್ದ. ಸಪ್ರೇಟ್ ಇಟ್ಟಿದ್ದೀವಿ ಹೋಗಪ್ಪ ಅಂತ ಅಂದ್ರೂ ಕೇಳ್ತಿರ್ಲಿಲ್ವ, ಮಕ್ಕಳಂದರೆ ಹಾಗೆ ಅಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ನನಗಂತೂ ಹಬ್ಬ ಮಾಡಿ ತುಂಬ ಖುಷಿ ಆಯಿತು. ನೆಕ್ಸ್ಟ್ ವರ್ಷ ತಾಯಿ ನನಗೆ ಇನ್ನಷ್ಟು ಚೆನ್ನಾಗಿ ಹಬ್ಬನ ಆಚರಣೆ ಮಾಡೋ ಶಕ್ತಿ ಕೊಡಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನು ಅಡುಗೆ ಕಡೆ ಹೋಗ್ಬಿಟ್ಟೆ. ಅದೆಲ್ಲ ಮುಗಿದಿದ ತಕ್ಷಣ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅಮ್ಮ ಹಿಂದ್ಗಡೆ ತಿಂಡಿ ಎಲ್ಲ ಬೇಯಿಸ್ತಿದ್ರಲ್ವ, ಸೊ ಹಂಗಾಗಿ ನಾನು ಅಡುಗೆ ಕಡೆ ಬಂದು ರಿಷಿ ಬಂದು ನನಗೆ ಒಂಥರ ತಲಾಟೆ ಮಾಡೋದು, ಕಾಯಿ ತುರಿಯೋಕ್ಕೆ ಬಿಡ್ತಿರ್ಲಿಲ್ಲ, ಆ ಥರ ಎಲ್ಲ ಮಾಡ್ತಿದ್ದ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ವೀಡಿಯೋಸ್ ಯಾಕೆ ಲೇಟ್ ಆಯಿತು ಅಂತಂದರೆ ಇಷ್ಟು ದಿನ ನಾನು ಊರಲ್ಲಿ ಇದ್ದಿದ್ದರಿಂದ ಹಬ್ಬದ ಬ್ಯುಸಿ ಮತ್ತು ತುಂಬ ಕೆಲಸ ನಡುವೆ ವೀಡಿಯೋಗಳನ್ನ ಮಾಡಿಕೊಂಡು ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಸಿಕ್ಕಿಲ್ಲ ಅಷ್ಟೇ. ಆ್ಯಂಡ್ ಇವಾಗ ಊರಿಂದ ಬಂದಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ನಾನು ಹಾಸ್ಪಿಟಲಲ್ಲಿದ್ದೀನಿ. ಇನ್ನೂ 2 ಡೇಸ್ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಲವ್ ಯು ಆಲ್, ಬಾಯ್ ಬಾಯ್.